ಸಿಂಹ ರಾಶಿಯವರಿಗೆ ಯಾವ ತರದ ವ್ಯಾಪಾರ ಲಾಭವನ್ನು ತಂದುಕೊಡುತ್ತೆ ಅನ್ನೋ ಪ್ರಶ್ನೆ ಬಂದಾಗ ಸಿಂಹ ರಾಶಿಯ ರಾಷ್ಟ್ರಾಧಿಪತಿ ಬಂದು ಸೂರ್ಯನಾಗಿರೋದ್ರಿಂದ ಯೂಶುವಲ್ ಆಗಿ ಇವರಲ್ಲಿ ಡಾಮಿನೇಟಿಂಗ್ ನೇಚರ್, ಈಗೋ ಸೆಂಟ್ರಿಕ್ ಇಶ್ಯೂಸ್ ಇರುತ್ತೆ. ನಾನು ಬೇರೆಯವ್ರ ಮಾತು ಕೇಳಲ್ಲ, ಬೇರೆಯವ್ರ ಕೆಳಗಡೆ ನಾನು ಕೆಲಸ ಮಾಡಲ್ಲ ಅನ್ನೋ ಮನೋಭಾವ ಹೆಚ್ಚಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಗೌರ್ಮೆಂಟ್ ರಿಲೇಟೆಡ್ ಜಾಬ್ಗಳಿಗೆ UPSC ಆಗಿರ್ಬೋದು, KIS ಆಗಿರ್ಬೋದು, ಯಾವುದೇ ತರದ ಒಂದು ಗೌರ್ಮೆಂಟ್ ಜಾಬ್ಗೆ ನಿಮ್ಮ ಒಂದು ಇದಕ್ಕೆ ತಕ್ಕಂತೆ, ವೈಯಕ್ತಿಕ ಜೀವನಕ್ಕೆ ತಕ್ಕಂತೆ ನೀವು ಅದನ್ನು ಚೂಸ್ ಮಾಡ್ಕೊಂಡು ಗೌರ್ಮೆಂಟ್ ಸೆಕ್ಟರ್ಗೆ ಹೋಗಿ ಟ್ರೈ ಮಾಡೋದು ಒಳ್ಳೇದು. ಯೂಶುವಲ್ ಆಗಿ ಆ ಯಾವುದೇ ತರ ಒಂದು ಫಾರ್ ಎಕ್ಸಾಂಪಲ್ ಬಂದು ನಿಮಗೆ ಆ ತರ ಕಾಂಬಿನೇಷನ್ ಶಂಕ ಯೋಗನೋ ಅಥವಾ ನಿಮಗೆ ರಾಶಿಯಲ್ಲಿ ಸೂರ್ಯಗ್ರಹ ಒಳ್ಳೆ ಪೊಸಿಷನ್ ಇರುವಂತದ್ದು ಅಥವಾ ನಿಮಗೆ ದ್ವಿತೀಯಾಧಿಪತಿ ಒಳ್ಳೆ ಪ್ಲೇಸ್ ಅಲ್ಲಿ ಇದ್ದಾಗ ಯೂಶುವಲಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಕೆಲವರು ಏನ್ ಹೇಳ್ತಾರೆ, ನನಗೆ ಗೌರ್ಮೆಂಟ್ ಜಾಬ್ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಇಷ್ಟದ ಪ್ರಶ್ನೆಗಿಂತ ನಮಗೆ ಸಮಾಜಕ್ಕೆ ನಾವೇನಾದ್ರೂ ಕೊಡುಗೆ ಕೊಡ್ಬೋದಾ? ನೋಡಿ, ಸಮಾಜದಿಂದ ನಾವು ಏನೆಲ್ಲ ಪಡ್ಕೊಂಡಿರ್ತೀವಿ, ಆ ಸಮಾಜಕ್ಕೆ ನಾವೇನಾದ್ರೂ ವಾಪಸ್ ಕೊಡ್ಬೇಕಾಗತ್ತೆ. ನೋಡಿ, ನಾವು ಟೀನೇಜ್ ಅಲ್ಲಿ ಇದ್ದಾಗ ನಾವು ಈ ಟಿವಿ ಚಾನಲ್ಗಳು, ಈ ವಿಡಿಯೋಸ್ ಗಳಿಗೆ ಮರಳಾಗಿ ನಮ್ಮ ಮನಸ್ಸನ್ನ ಯಾವ್ಯಾವ ಕಡೆ ಹರಿಬಿಡ್ತೀವಿ. ಅಂದ್ರೆ ಸರಿಯಾಗಿರೋ ಪ್ರೊಫೆಷನ್ ನಮ್ಗೆ ಯಾವ ಸೂಟೇಬಲ್ ಅಂತ ನಾವು ತಿಳ್ಕೊಳ್ಳೋದೇ ಇಲ್ಲ. ಯಾರೋ ಒಬ್ರು ಟಿವಿಯಲ್ಲಿ ಒಬ್ರು ಫಿಲ್ಮ್ ಆಕ್ಟರ್ ಹೀರೋ ಆಗಿದ್ದಾರೆ ಅಂತ ನಾವು ಹೀರೋ ಆಗ್ಬೋದೇನೋ ಅಂತ ಅನ್ಕೊಳ್ತೀವಿ. ನೋಡಿ, ಇದು ಬೇರೆ ನಮ್ಮ ನ್ಯಾಚುರಲ್ ಒಳಗಡೆ ಇರುವಂತ ಭಾವನೆಗಳಿರುತ್ತೆ. ಒಬ್ರು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇವೆ ಸಲ್ಲಿಸಿದ್ರು ಎಷ್ಟೋ ಪೊಲೀಸ್ ಅವ್ರು ಇರ್ಬೋದು, ಆರ್ಮಿಲಿ ಇರ್ಬೋದು, ಇವ್ರಿಗೆ ವೈಯಕ್ತಿಕವಾಗಿ ಸಂತೋಷ ಇರುತ್ತೆ ಪ್ರೊಫೆಷನ್ ಅಲ್ಲಿ, ಮತ್ತೆ ಆ ಪ್ರೊಫೆಷನ್ಗೆ ಗೌರವ ಇರುತ್ತೆ, ಜೊತೆಲಿ ಸರಿಯಾಗಿರೋ ಕಾಂಟ್ರಿಬ್ಯೂಷನ್ ಅವ್ರು ಕೊಡುವಂತ ಶಕ್ತಿನೂ ಅವ್ರಿಗಿರುತ್ತೆ. ಒಂದು ಸಮಾಜಕ್ಕೆ ಎಲ್ಲರೂ ಬೇಕಾಗ್ತಾರೆ. ಬರೀ ಫಿಲ್ಮ್ ಆಕ್ಟರ್ಗಳಿಂದನೋ ಕೇವಲ ಬಿಸ್ನೆಸ್ ಮ್ಯಾನ್ ಗಳಿಂದನೋ ಒಬ್ಬರಿಂದನೇ ಸಮಾಜ ಆಗಿಲ್ಲ. ಎಲ್ಲರಿಂದ ರೂಪುಗೊಂಡಿರುವುದೇ ಸಮಾಜ. ಯಾವ ವೃತ್ತಿಯನ್ನು ಕೂಡ ನಾವು ನಿಕೃಷ್ಟವಾಗಿ ನೋಡೋಕ್ಕಾಗಲ್ಲ. ಈ ಒಂದು ಸಂದರ್ಭದಲ್ಲಿ ನಿಮಗೆ ಯಾವ ವೃತ್ತಿಯಲ್ಲಿ ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ ಕೊಡ್ಬೋದೋ, ಅಟ್ ದ ಸೇಮ್ ಟೈಮ್ ನಿಮಗೆ ಫೈನಾನ್ಷಿಯಲ್ ಆಗಿ ಕೂಡ ಹೆಲ್ಪ್ ಆಗೋದು, ಅದನ್ನು ಚೂಸ್ ಮಾಡ್ಕೊಳ್ಳಿ. ಈಗ ಸಿಂಹ ರಾಶಿಯವರು ಆ ತರ ಒಂದು ಜಾಬ್ ಟ್ರೈ ಮಾಡಿದ್ರೆ ಒಳ್ಳೇದು. ಬಟ್ ನಿಮಗೆ ಆ ಇಂಟೆಲಿಜೆನ್ಸ್, ಆ ಏಕಾಗ್ರತೆ, ಆ ಕಮಿಟ್ಮೆಂಟ್ ಇರಬೇಕು. ಎಲ್ರಿಗೂ ಕೂಡ ಓದಿ ಎಕ್ಸಾಮ್ಸ್ ನ ಬರೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಅವ್ರನ್ನ ಬೇರೆಯವ್ರು ಕಂಪೇರ್ ಮಾಡ್ಕೋಬಾರ್ದು. ಇದು ಫಸ್ಟ್ ಕ್ಯಾಟಗರಿ. ಎರಡನೇದು ಬಂದು ಬಿಸ್ನೆಸ್ ಮಾಡೋದಾದ್ರೆ ದಶಮ ಭಾವದಲ್ಲಿ ನಮಗೆ ಶುಕ್ರ ಬರೋದ್ರಿಂದ ಬಟ್ಟೆಗಳು, ವ್ಯಾಪಾರ ಮಾಡುವಂತದ್ದು, ಮನೆಗೆ ಬೇಕಾಗಿರುವಂತ ಫ್ಯಾನ್ಸಿ ವಸ್ತುಗಳು, ಅದ್ರ ಜೊತೆಯಲ್ಲಿ ಲಿಕ್ವಿಡ್ ವಾಟರ್, ಡಿಯೋಡ್ರೆಂಟ್ಸ್, ಫ್ಯಾನ್ಸಿ ಐಟಮ್ಸ್ಗಳು, ಮೇಕಪ್ ಸಂಬಂಧಪಟ್ಟಂತಹ ವಸ್ತುಗಳಿರುತ್ತೆ ಹೆಣ್ಮಕ್ಳು ಉಪಯೋಗಿಸುವಂತದ್ದು. ಹೆಣ್ಮಕ್ಳಿಗೆ ರಿಲೇಟೆಡ್ ಆಗಿರುವಂತ ಬಟ್ಟೆಗಳು ಇವೆಲ್ಲ ಮಾಡ್ತಾರಲ್ವಾ, ಆ ತರದ ವಸ್ತುಗಳನ್ನ ಮಾರಾಟ ಮಾಡೋದ್ರಿಂದ ಹೆಚ್ಚು ಸಕ್ಸಸ್ ಸಿಗತ್ತೆ. ಅಟ್ ದ ಸೇಮ್ ಟೈಮ್ ಬಂದು ಇಲ್ಲಿ 11ನೇ ಮನೆ ಅಧಿಪತಿ ಬಂದು ಬುಧಗ್ರಹ ಆಗೋದ್ರಿಂದ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕೂಡ ನೀವು ಜಾಬ್ಗೆ ಟ್ರೈ ಮಾಡಬಹುದು. ಹಾಗೇನೆ ಲೇವಾದೇವಿ ಮಾಡುವಂತಹ ಬಿಸ್ನೆಸ್ ಗಳು ಕೂಡ ನೀವು ಮಾಡಬಹುದು. ಹಾಗೇನೆ ಇನ್ನ ಒಂದು ನಮ್ಮ ದಶಮ ಭಾವ, ದ್ವಿತೀಯ ಭಾವವನ್ನು ನೋಡ್ತಾ ಇದ್ರೆ ಯೂಶುವಲಿ ಮರ್ಕ್ಯೂರಿಗೆ ಕನೆಕ್ಟೆಡ್ ಆಗಿರೋದ್ರಿಂದ, ಬುಧಗ್ರಹ ಹಸಿರಿಗೆ ಸಂಬಂಧಪಟ್ಟಿರೋದ್ರಿಂದ ಆ ಒಂದು ಲೇವಾದೇವಿ ವಿಚಾರಗಳಲ್ಲಿ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳನ್ನ ಮಾಡುವಂಥದ್ದು, ಜೊತೆಯಲ್ಲಿ ಕೃಷಿ ಕೂಡ ನೀವು ಮಾಡಬಹುದು. ಕೃಷಿಯಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಇದೆ. ಆಮೇಲೆ ಇವರು ಹೋಟೆಲ್ ಬಿಸ್ನೆಸ್ಗಳು ಇವ್ರಿಗೆ ಅಷ್ಟೊಂದು ಸೂಟೇಬಲ್ ಆಗಿ ಬರೋದಿಲ್ಲ. ಯೂಶುವಲ್ ಆಗಿ ಬಂದು ಬ್ಯೂಟಿಫುಲ್ ಆಗಿರುವಂತಹ, ಸುಂದರವಾಗಿರುವಂತಹ ವಸ್ತುಗಳನ್ನ ಮಾಡಬಹುದು. ಕಾರು ಮತ್ತೆ ಬೈಕ್ ಶೋರೂಮ್ಗಳನ್ನ ಮಾಡುವಂಥದ್ದು, ಮೊಬೈಲ್ಗಳನ್ನ ಶೋರೂಮ್ಗಳನ್ನ ಮಾಡುವಂಥದ್ದು, ಈ ತರದ್ದು. ಈಗ ಬಟ್ಟೆ ಅಂದಾಗ ಬರೀ ಹಾಕೊಳ್ಳೋ ಬಟ್ಟೆನೆಲ್ಲ, ಈಗ ಬೆಡ್ ಸ್ಪ್ರೆಡ್ಗಳನ್ನ ಮಾರ್ತಾರೆ, ಹಾಸಿಗೆಗಳನ್ನ ಮಾರ್ತಾರೆ, ಫರ್ನಿಚರ್ಗಳನ್ನ ಮಾಡ್ತಾರೆ. ಇವೆಲ್ಲ ಕೂಡ ಸೌಂದರ್ಯ ವರ್ಧಕಗಳು, ಸೌಂದರ್ಯಕ್ಕೆ ಸಂಬಂಧಪಟ್ಟಂತ ವಸ್ತುಗಳೇನಿದೆ ಅವೆಲ್ಲ ಕೂಡ ಸಿಂಹರಾಶಿಯವರಿಗೆ ತುಂಬಾ ಸಕ್ಸಸ್ ನ ಕೊಡುತ್ತೆ. ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯುವಂತಹ ಅವಕಾಶ ಈ ಫೀಲ್ಡ್ ಅಲ್ಲಿ ಅವರಿಗೆ ಇರುತ್ತೆ.